ಈಗಿನ ಹಂಪಿನೇ ಆಗಿನ ಕಿಷ್ಕಿಂಧ ರಾಜ್ಯ. ಇಲ್ಲಿನೇ ಇದೇ ನಮ್ಮ ಕರ್ನಾಟಕದಲ್ಲೇ ಮಾತಾ ಶಬರಿ ಎಷ್ಟೋ ವರ್ಷಗಳ ಕಾಲ ರಾಮನಿಗೋಸ್ಕರ ತಪಸ್ ಮಾಡಿ ಎಷ್ಟೋ ವರ್ಷಗಳಿಂದ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ಮಾತಾ ಶಬರಿಗೆ ರಾಮ ದರ್ಶನ ಕೊಟ್ಟಿದ್ದು ಇದೇ ಹಂಪಿನಲ್ಲೇ. ಶ್ರೀಮದ್ ರಾಮಾಯಣ ಅದ್ಭುತವಾಗಿ ಹಾಡಿ ಹೊಗಳಿರೋ ಮತ್ತೆ ಶಬರಿಯ ತಪಸ್ಸನ್ನು ವಿಟ್ನೆಸ್ ಮಾಡಿರೋ ಪಂಪಾ ಸರೋವರ ಕೂಡ ಇಲ್ಲೇ ಇರೋದು. ನಮ್ಮೆಲ್ಲರ ನೆಚ್ಚಿನ ಆಂಜನೇಯ ಮುಖ್ಯ ಪ್ರಾಣ ಹನುಮಂತ ಅವತಾರ ಮಾಡಿರೋ ಅಂಜನಾದ್ರಿ ಪರ್ವತ ಇರೋದು ಇದೇ ಹಂಪಿನಲ್ಲೇ. ಪ್ರಭು ಶ್ರೀರಾಮಚಂದ್ರನನ್ನ ಹನುಮಂತ ಮೊದಲು ಭೇಟಿ ಮಾಡಿದ ಜಾಗ ಋಷ್ಯಮುಖ ಪರ್ವತ ಇರೋದು ಇಲ್ಲೇ. ಸುಗ್ರೀವ ವಾಲಿ ವಾಸ ಮಾಡ್ತಾ ಇದ್ದಿದ್ದು ಮತ್ತು ಮಾತಂಗ ಋಷಿ ವಾಲಿಗೆ ಶಾಪ ಕೊಟ್ಟಿದ್ದು ಮತ್ತೆ ವಾಲಿಯನ್ನು ಅವನ ತಪ್ಪಿಗೋಸ್ಕರ ಪ್ರಭು ಶ್ರೀರಾಮಚಂದ್ರ ಕೊಂದಿದ್ದು ಕೂಡ ಇಲ್ಲೇ. ಸುಗ್ರೀವ ತನ್ನ ವಾನರ ಸೈನ್ಯವನ್ನು ಸೀತಾಮಾತೆಯನ್ನು ಹುಡುಕ್ಲಿಕ್ಕೋಸ್ಕರ ಸುಗ್ರೀವಾಜ್ಞೆ ಕೊಟ್ಟು ಎಲ್ಲ ದಿಕ್ಕುಗಳಿಗೆ ಕಳಿಸಿದ್ದ ಜಾಗನೂ ಇದೆ. ಮತ್ತು ಹನುಮಂತ ಹುಡುಕೊಂಡು ಬಂದು ಮಾತಾ ಜಾನಕಿ ಶ್ರೀಲಂಕೆಯ ಅಶೋಕವನದಲ್ಲಿ ಇದ್ದಾರೆ ಅಂತ ರಾಮಚಂದ್ರನಿಗೆ ಸಿಹಿ ಸುದ್ದಿಯನ್ನು ತಲುಪಿಸಿದ ಜಾಗ ಕೂಡ ಇದೆ. ಚಾತುರ್ಮಾಸ್ಯ ಆದ್ದರಿಂದ ಮಾಲ್ಯವಂತ ಬೆಟ್ಟದಲ್ಲಿ ಶ್ರೀರಾಮಲಕ್ಷ್ಮಣರು 4 ತಿಂಗಳ ಕಾಲ ಸತತವಾಗಿ ನೆಲೆಸ್ತಾರೆ. ಅದು ಕೂಡ ಇರೋದು ಹಂಪಿನಲ್ಲೇ. ಶ್ರೀಮದ್ ರಾಮಾಯಣದಲ್ಲಿ 7 ಖಂಡಗಳು ಬರುತ್ತೆ. ಅದರಲ್ಲಿ ಒಂದು ಖಂಡ ಕಿಷ್ಕಿಂಧ ಕಾಂಡ ಅಂತ. ಆ ಕಿಷ್ಕಿಂಧ ಕಾಂಡ ಪೂರ ನಡೆದಿದ್ದು ಇದೇ ಹಂಪಿ, ಅಂದರೆ ನಮ್ಮ ಕರ್ನಾಟಕದಲ್ಲೇನೆ. ಇದೆಲ್ಲ ವಿವರಿಸಿಷ್ಟು ನಿಮ್ಗೆ ಗೊತ್ತಿತ್ತಾ? ಕಮೆಂಟ್ ಮಾಡಿ. ಜೈ ಹನುಮಾನ್, ಜೈ ಶ್ರೀರಾಮ್.